ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ನಾನು ಯುವ ಸಂಭ್ರಮಕ್ಕೆ ಬಂದಿದ್ದೀನಿ. ನನಗೆ ಫುಲ್ ಸಂಭ್ರಮ ನೋಡಿ. ಯುವ ಸಂಭ್ರಮದಲ್ಲಿ 2 ದಿನ ಮಿಸ್ ಮಾಡಿಬಿಟ್ಟಿದ್ದೀನಿ ಏನೋ ಬೇಜಾರು ನನಗೆ. ಸೊ ಏನು ಮಾಡೋದು, ಕಾಲೇಜು ಆಫೀಸ್ ಎರಡೂ ಇರುತ್ತೆ. ಸೊ ಇವತ್ತು ಹೆಂಗೋ ಒಂಚೂರು ಫ್ರೀ ಆಯಿತು. ಕಾಲೇಜು ಒಂದು 5:30 ಹಂಗೆ ಮುಗೀತು. ಅದಕ್ಕೆ 5:30 ಹಂಗೆಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಸೈಡಿಗೆ ಹೊರಟು ಬಂದ್ವಿ. ಸ್ಟ್ರೈನ್ ಆಗಿತ್ತು, ಆದರೆ ಏನು ಮಾಡೋದು, ಏನಾದ್ರು ಒಂದು ಚೇಂಜಸ್ ಬೇಕಲ್ಲ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಯುವ ಸಂಭ್ರಮನ ನೋಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇವತ್ತೇನಂತ ಅಂದರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಮೀಸಲಾಗಿದ್ದ ಪ್ರೋಗ್ರಾಮ್ಗಳಿದ್ದಿದ್ದು, ಅಂದರೆ ಬರೀ ಹೆಣ್ಮಕ್ಳು ಮಾತ್ರ ಪ್ರೋಗ್ರಾಮ್ಸ್ನ ಕೊಡ್ತಾ ಇದ್ದಿದ್ದು. ಯಾವ ಕೋವಿಡ್ ಕಾಲೇಜಸ್ಸಿಂದ ಏನಿರಲಿಲ್ಲ. ಆಮೇಲೆ ಇಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಪೊಲೀಸವರು ಗಾರ್ಡಿಗೆ ನಿಂತಿದ್ರು. ಸುಮ್ಮನೆ ಬೈದ್ಗಿದ್ಬಿಟ್ರೆ ಯಾಕೆ ಹೆಲ್ಮೆಟ್ ಇಲ್ಲದೆ ಹೋಗ್ತಿದ್ದೀರಾ ಅಂತೇಳಿ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀನಿ. ಪಾಪ ನನ್ನ ಫ್ರೆಂಡ್ಸ್ ಅಲ್ಲಿ ಕಾಯ್ತಾಯಿದ್ರು. ಆಮೇಲೆ ಅಲ್ಲಿ ಹೋಗಿ ಪಾರ್ಕಿಂಗ್ ತುಂಬ ಕಷ್ಟ ಹುಡ್ಕೋದು. ಯುವ ಸಂಭ್ರಮ ಟೈಮಲ್ಲಿ, ದಸರಾ ಟೈಮಲ್ಲೂ ಅಷ್ಟೇ, ಯುವ ದಸರಾ ಟೈಮಲ್ಲೂ ಅಷ್ಟೇ ಹೆವಿ ಕಷ್ಟ ಆಗುತ್ತೆ. ಆಮೇಲೆ ಪಾರ್ಕಿಂಗ್ ಹೆಂಗೋ ಸಿಕ್ತು, ಪಾರ್ಕ್ ಮಾಡೋದ್ವಿ. ಎಲ್ಲಿ ಉಂಟದು, ಖಾಲಿ ಇದೆ ಗ್ರೌಂಡ್. ಇನ್ನ ಆದಷ್ಟು ನೋಡಿಕೊಂಡು ಎಲ್ಲಾಗುತ್ತೆ ಅಲ್ಲಿ ಅಲ್ಲಿಗೆ ನಮ್ಗೆ ಆಕ್ಸೆಸಿಬಲ್ ಇರಲ್ಲ. ಪಾರ್ಕಿಂಗ್ ಆ ಕಡೆನೂ ಇದೆ, ಈ ಕಡೆನೂ ಇರುತ್ತೆ ನೋಡಿ. ಅವ್ರು ಮೈಸೂರಿಗೆ ಅಂದ್ರಲ್ವಾ, ಮೈಸೂರಲ್ಲೇ ತಾನೇ ನಾವು ಇರೋದು ಅಂತ. ಹೋಗೋಣ, ಮುಂದಕ್ಕೆ ಹೋಗೋಣ. ಸ್ವಲ್ಪ ಕೆಳಗೆ ಹೋಗೋಣ. ಕೂತ್ರೆ ಲೈಟ್ ಅಡ್ಡ ಬರುತ್ತೆ. This is fine. ನಾನು ಈಗಲೇ ಒಂದು ಮೆನ್ಷನ್ ಮಾಡಿಬಿಡ್ತೀನಿ, ನಾನು ಎಲ್ಲ ಸಾಂಗ್ಸ್ದು ಡಾನ್ಸಸ್ನ ಹಾಕೋದಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬೀಳುತ್ತೆ. ಅದರಿಂದ ನಾನು ಆದಷ್ಟು ಚಿಕ್ಕ ಚಿಕ್ಕ ಬಿಟ್ಸಲ್ಲಿರೋವಂಥದ್ದು ಹಾಕ್ತೀನಿ, ನೋಡ್ಕೊಳ್ಳಿ ಪ್ಲೀಸ್. ನಮಗೆ ಎಷ್ಟು ಜೋಶ್ ಇದೆ ಅಂತ ಯುವ ಸಂಭ್ರಮ ಬಗ್ಗೆ ಎದ್ದದಂಗೆ ಬಂದಿದ್ದೀವಿ.
ಸೊ ಓಕೆ, ಒಂದನ್ನು ಮೆನ್ಷನ್ ಮಾಡಿಬಿಡ್ತೀನಿ. ನಾವು ಹೋಗಿದ್ದಿದ್ದ ದಿನ ಹೆಣ್ಮಕ್ಳಿಗೆ ಅಂತಲೇ ಸಪ್ರೇಟಾಗಿ ಒಂದು ಇಟ್ಟಿದ್ದಂಥ ಕಾಂಪಿಟೇಷನ್ಸ್ ಆಗಿತ್ತು, ಅಂದರೆ ಪ್ರೋಗ್ರಾಮ್ಸ್ ಆಗಿತ್ತು. ಇಲ್ಲಿ ಬರೀ ಹೆಣ್ಮಕ್ಳದಷ್ಟೇ ಪ್ರೋಗ್ರಾಮ್ಸ್ ಇದ್ದಿದ್ದು. ಯಾರು ಈಗ ಕೋಎಡ್ ಕಾಲೇಜ್ಗಳಿಂದ ಯಾವ ಪರ್ಫಾರ್ಮೆನ್ಸಸ್ಸು ಇರಲಿಲ್ಲ. ಹಿಂದಿನ ದಿನ ಎಲ್ಲ ಇತ್ತು. ನಾವು ಹೋಗಿದ್ದ ದಿನ ಇಟ್ ವಾಸ್ ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ವಿಮೆನ್. ಸೊ ಬರೀ ಹೆಣ್ಮಕ್ಳು ಮಾತ್ರ ಪರ್ಫಾರ್ಮ್ ಮಾಡುವಂಥದ್ದು, ಅಥವಾ ಈಗ ಗರ್ಲ್ಸ್ ಕಾಲೇಜ್ಗಳು ಆ ಥರದ್ದು ಮಾತ್ರ ಕಾಂಪಿಟೇಷನ್ಸ್ ಇದ್ದಿದ್ದು, ಪ್ರೋಗ್ರಾಮ್ಸ್ ಇದ್ದಿತ್ತು. ಸೊ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ಸ್ನ ತೆಗ್ದಿದ್ದಾರೆ. ಕೆಲವರು ಮೈಸೂರು ಮಹಾರಾಜನ ಮೇಲೆ ಮಾಡಿದ್ದಾರೆ, ಮಹಾರಾಜರು ಹೆಂಗಿದ್ರು, ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆಲ್ಲ ಹೇಳಿದ್ದಾರೆ. ಕಾನ್ಸೆಪ್ಟ್ ಇನ್ನೂ ಹೇಳಬೇಕಂದ್ರೆ ನಾನು ಜಾಸ್ತಿ ನೋಡಿದ್ದು ಅಂಬೇಡ್ಕರ್ ಅವ್ರ ಮೇಲೆ. ಸೊ ಅಂಬೇಡ್ಕರ್ ಸರ್ ಅವ್ರ ಮೇಲೆ ತುಂಬಾ ಕಾನ್ಸೆಪ್ಟ್ಸಲ್ಲಿ ಸಾಂಗ್ಸ್ನ ಚೆನ್ನಾಗಿ ಚೂಸ್ ಮಾಡಿ ಅವ್ರು ಪಟ್ಟಿದ್ದ ಕಷ್ಟ ಏನು ಅದನ್ನೆಲ್ಲ ಮೆನ್ಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಕಾನ್ಸೆಪ್ಟ್ಸು. ಆಮೇಲೆ ಕೆಲವರು ಡಿವೋಷ್ನಲ್ ಕಾನ್ಸೆಪ್ಟ್ಸ್ ತೊಗೊಂಡಿದ್ದಾರೆ. ಮಹಾಕಾಳಿ, ಆಮೇಲೆ ಚಾಮುಂಡೇಶ್ವರಿ ಅವ್ರದ್ದು ಮಹಿಷಾಸುರ ಮರ್ದನ ಒಂದು ಅಧ್ಯಾಯ, ಆ ಎಂಟೈರ್ ಪಾರ್ಟ್ನ ತೊಗೊಂಡು ಎನ್ಯಾಕ್ಟ್ ಮಾಡೋದಾಗಲಿ, ಡಾನ್ಸ್ ಮಾಡೋದಾಗಲಿ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದಷ್ಟು ಜನ ಲೈಕ್ ಎಲ್ಲರೂ ಇನ್ಕ್ಲೂಡ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡಿ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನ್ಸು, ಇಂಡಿಯಾದಲ್ಲಿರೋ ಎಲ್ಲ ಟ್ರೆಡಿಷನ್ಸ್ ಫಾರ್ಮ್ಸನ್ನೆಲ್ಲ ಡಾನ್ಸ್ ಮಾಡ್ತಿದ್ರು. ಥೀಮ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಕಾಲೇಜವ್ರದ್ದು ಡ್ಯಾನ್ಸ್ ಇತ್ತು. ಲೈಕ್ ಆ ಡ್ಯಾನ್ಸ್ ಇದ್ದಿದ್ದು 9:15, 9:15 ಅಂತ ಅಂದರು. ಅವ್ರು ಡ್ಯಾನ್ಸ್ ಮುಗ್ದಿದ್ದು ಕರೆಕ್ಟಾಗಿ 9:15. ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಯಾಕಂದರೆ ಗೊತ್ತಲ್ಲ, ಆಬ್ವಿಯಸ್ಲಿ ಮೈಸೂರು ಅಂತ ಅಂದಮೇಲೆ ಫುಲ್ಲು ಬೆಂಗಳೂರು ಥರ ಜನಗಳಿರೋದಿಲ್ಲ. ಆಲ್ಮೋಸ್ಟ್ 9 ಗಂಟೆ ಅಷ್ಟೆಲ್ಲ ಮೈಸೂರು ಖಾಲಿ ಆಗಿಬಿಟ್ಟಿರುತ್ತೆ. ಭಯ ಆಗ್ತಿತ್ತು. ಆ್ಯಂಡ್ ಹೇಳೋದು ಮರ್ತಿದ್ದೆ, ನಮ್ಮ ಅರ್ಜುನ ತೀರ್ಕೊಂಡಿದ್ದಾರಲ್ಲ, ಅವರಿಗೋಸ್ಕರನೂ ಒಂದು ಟ್ರಿಬ್ಯೂಟ್ ಡ್ಯಾನ್ಸ್ಗಳು ತುಂಬಾ ಇದ್ವು. ಇದದು ಒಂದು.
Thank you so much. ಹಸಿ ಕಸ ಒಣ ಕಸ ಕಸದ ಸಂಹಾರ ಸುಖ ಜೀವನದ ಆಧಾರ. ಹೆಣ್ಣಿಗೂ ಅಂತೆ ಬೇಡ ತೆಗ್ಸ್ಬಿಡೋಣ. ಇವತ್ತು ರಾತ್ರಿ ನಾನು ಬರೋದು ಸ್ವಲ್ಪ ತಡ ಆಗ್ಬೋದು. ಬೇಡ, ನಾನು ಹೆಚ್ಚಾಗಿ ಓದಿ ಏನಾದರೂ ಸಾಧಿಸ್ಬೇಕು ಅಂತ ಇದ್ದೀನಿ. ನೀನು ಎಲ್ಲಿಗೂ ಹೋಗೋದು ಬೇಡ. ಹೆಣ್ಣಾಗಿ ಹುಟ್ಟಿದ್ರೆ ನಮಗೆ ಸಿಗೋ ಒಂದೇ ಉತ್ತರ ಬೇಡ ಅಂತನಾ? ಈ ಪದ ಕೇಳ್ತಾ ಇದ್ರೆ ನನಗೆ ಉಸಿರು ಕಟ್ಟದಂಗೆ ಆಗ್ತಿದೆ. ಹೆಣ್ಣಿನ ಶಕ್ತಿಯಿಂದ ಈ ಸಮಾಜದಲ್ಲಿ ಸಾಧನೆ ಮಾಡಿರೋ ಉದಾಹರಣೆಗಳು ಅದೆಷ್ಟೋ ಇವೆ.
ಸೊ ಇದಾಗಿತ್ತು ಯುವ ಸಂಭ್ರಮ. ನಾನು ಬಿಟ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವ ಕಾಪಿ ರೈಟ್ಸ್ ಬೀಳುತ್ತೆ, ಇಲ್ಲಾಂದರೆ ಪೂರ್ತಿ ವಿಡಿಯೋ ನನಗೆ ಹಾಕೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನನಗೂ ಖುಷಿ ನೀವೆಲ್ಲ ನೋಡ್ತೀರಾ ಅಂದರೆ. ಸೊ ನಿಮ್ಗೆ ಹಂಗೆ ಏನಾದ್ರು ನೋಡಲೇಬೇಕಂತಿದ್ರೆ ಯುವ ದಸರಾಗೆ ಬನ್ನಿ. ಯುವ ಸಂಭ್ರಮದು ಇವಾಗೋಯ್ತು, ಯುವ ದಸರಾಗೆ ಬಂದು ಫುಲ್ಲು ನೋಡಿ. AR ರೆಹಮಾನ್, ಇಳಿಯರಾಜ ಅವರೆಲ್ಲ ಬರ್ತಾರೆ. ಸೊ ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ದು ಕಾನ್ಸರ್ಟ್ಸ್ ಕೇಳಿಸ್ಕೋಬೋದು. ನಮಗೆಲ್ಲ ಕೋಲ್ಡ್ ಪ್ಲೇ ಯಾಕೆ ಹೇಳಿ, ಇವರೇ ಸಾಕು. ಬನ್ನಿ, ಎಂಜಾಯ್ ಮಾಡಿ ಮೈಸೂರು ದಸರಾನ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.